ವಿಡಿಯೋ ಸ್ಕ್ರೋಲ್ ಮಾಡ್ಬಿಡಿ. ನಮ್ ಡಿ ಬಾಸ್ ಅಭಿಮಾನಿಗಳು ಎಷ್ಟು ಜನ ಇದ್ದೀರಾ ಪ್ರತಿಯೊಬ್ರು ಈ ವಿಡಿಯೋ ನೋಡ್ಲೇಬೇಕು, ಮತ್ತೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿರ್ಲೇಬೇಕು. ಕನ್ನಡ ಫಿಲಮ್ ಅಲ್ಲಿ ಒಬ್ಬ ಕಾಮಿಡಿಯನು ಟೆನ್ನಿಸ್ ಕೃಷ್ಣ ಅಂತ ಹೇಳಿ ಯಜಮಾನ ಫಿಲಮ್ ಅಲ್ಲಿ ಯಾವ ರೀತಿ ಆಕ್ಟಿಂಗ್ ಮಾಡಿದ್ದಾರೆ ಅಂದ್ರೆ, ಆ ಯಜಮಾನ ಫಿಲಮ್ ಅಲ್ಲಿ ಕಾಮಿಡಿ ಟೆನ್ನಿಸ್ ಕೃಷ್ಣ ಅಂತ ಗೂಗಲ್ ಅಲ್ಲಿ ಹೊಡೆದ್ ನೋಡಿ ಯಾವ ರೀತಿ ಆಕ್ಟಿಂಗ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಸಕ್ಕದಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅವರು. ಅಂತ ವ್ಯಕ್ತಿಗೆ ಸಡನ್ ಆಗಿ ಕಷ್ಟ ಬಂದಾಗ ಒಂದು ಫಿಲಂ ಇಂಡಸ್ಟ್ರಿ ಅಂದ್ಮೇಲೆ, ಒಂದು ಕುಟುಂಬ ಅಂದ್ಮೇಲೆ ಯಾರಾದ್ರೂ ಸಹಾಯ ಮಾಡ್ಲಿ, ಒಬ್ರಾದ್ರೂ ಸಹಾಯ ಮಾಡ್ಬೇಕು. ಅವತ್ತಿನ ದಿನ ಅವ್ರಿಗೆ ಯಾರು ಸಹಾಯ ಮಾಡ್ಲಿಲ್ಲ. ನಮ್ದು ಡಿ ಬಾಸ್ ಹತ್ರ ಬಂದು ಸಹಾಯ ಕೇಳಿದ್ದಾರೆ. ಕೇಳಿದ್ಮೇಲೆ ನಮ್ ಬಾಸು ಸಹಾಯ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಅದು ನಾನು ಹೇಳ್ತಾ ಇಲ್ಲ, ಅವ್ರ ಬಾಯಿಂದಾನೆ ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ತುಂಬಾ ಮನ್ಸು ಬೇಜಾರಾಗುತ್ತೆ. ಅಂತ ಒಳ್ಳೆ ದೊಡ್ಡ ವ್ಯಕ್ತಿಗೆ ಕಷ್ಟ ಬಂದಾಗ ಯಾರು ಸಹಾಯ ಮಾಡ್ಲಿಲ್ವಲ್ಲ. ಎಂತೆಂತ ಫಿಲಮ್ ಮಾಡಿದ್ದಾರೆ, ಎಂತೆಂತದ್ದು ಏನೇನೋ ಮಾಡಿದ್ದಾರೆ. ಏನ್ ದುಡ್ಡು ಒತ್ಕೊಂಡ ಹೋಗ್ತೀವಿ ಯಾರಾದ್ರೂ, ಏನಿಲ್ಲ ತಾನೆ. ಇರೋ ತನಕ 4 ಜನಕ್ಕೆ ಹಂಚ್ಕೊಂಡು ಚೆನ್ನಾಗಿರ್ಬೇಕು. ನೋಡಿ ನಮ್ ಬಾಸ್ ಯಾವ ರೀತಿ ಸಹಾಯ ಮಾಡಿದಾರೆ. ಲಾಸ್ಟ್ ಅಲ್ಲಿ ಜೈ ಡಿ ಬಾಸ್ ಅನ್ನಿ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡಿ ಎಲ್ರು. ಯಾರು ಹೆಲ್ಪ್ ಮಾಡ್ಲಿಲ್ಲ, ಬಹಳ ನೋವಾಯ್ತು. ದರ್ಶನ್ ಅವ್ರ ಹತ್ರ ಹೋದೆ, ಸೋಮವಾರ ಬನ್ನಿ ಅಂದ್ರು. ನಾನು ಸ್ವಲ್ಪ ಜಾಸ್ತಿ ಕೇಳಿದ್ದೆ, ಆದ್ರೆ ಆ ಟೈಮಲ್ಲಿ ಅವ್ರಿಗೂ ಕಷ್ಟ ಇತ್ತು. ಕಾಸಿರ್ಬೇಕಲ್ಲ, ಸಡನ್ ಟೈಮ್ ಬೇಕು, ಬ್ಯಾಂಕ್ಗೂ ಹೋಗಂಗಿಲ್ವಲ್ಲ. ಪಾಪ ಎಲ್ಲೋ ಇಟ್ಟಿದ್ದನ್ನ ಪಾಪ ಕೊಟ್ರು. ಅದು ಬಹಳ ನನಗೆ ಬಹಳ ಅನುಕೂಲ ಆಯ್ತು ಆ ಟೈಮ್.